ಬ್ರೇಕಿಂಗ್ ನ್ಯೂಸ್. ನೀವೇನಾದ್ರೂ ಮನೆ ಅಡ್ರೆಸ್ ಗೆ ಜಿಎಸ್ಟಿ ರಿಜಿಸ್ಟ್ರೇಷನ್ ತಗೊಂಡು ಬಿಸ್ನೆಸ್ ಮಾಡ್ತಿದ್ರೆ ಡಿಪಾರ್ಟ್ಮೆಂಟ್ ಇಂದ ಇಂಟ್ರೆಸ್ಟ್, ಟ್ಯಾಕ್ಸ್ ಮತ್ತು ಪೆನಾಲ್ಟಿ ನೋಟಿಸ್ ಬರುತ್ತೆ. ಹೌದು, ಈ ವಿಷಯ ಬಹಳ ಮಂದಿಗೆ ಗೊತ್ತಿಲ್ಲ. ಬಹಳ ಮಂದಿ ಏನ್ ಮಾಡ್ತಾರ, ಜಿಎಸ್ಟಿ ರಿಜಿಸ್ಟ್ರೇಷನ್ ಮನಿ ಅಡ್ರೆಸ್ ಅನ್ನ ಕೊಡ್ತಾರ. ಮನಿ ಅಡ್ರೆಸ್ ತಂದೆ ತಾಯಿ ಅಥವಾ ಫ್ಯಾಮಿಲಿ ಹೆಸರಲ್ಲಿ ಇರುತ್ತೆ. ಅವರಿಂದ ಒಂದು ರೆಂಟ್ ಅಗ್ರಿಮೆಂಟ್ ಮಾಡಿ ಜಿಎಸ್ಟಿ ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ಗೆ ಆ ರೆಂಟ್ ಅಗ್ರಿಮೆಂಟ್ ಅನ್ನು ಸಬ್ಮಿಟ್ ಮಾಡಿರ್ತಾರೆ. ಜಿಎಸ್ಟಿ ಆಕ್ಟ್ ಸೆಕ್ಷನ್ 93 ಪ್ರಕಾರ ಕೆಲವೊಂದು ಗೂಡ್ಸ್ ಮತ್ತು ಸರ್ವಿಸ್ ಅನ್ನ ನೋಟಿಫೈ ಮಾಡ್ಯಾರ. ಆ ಒಂದು ಗೂಡ್ಸ್ ಮತ್ತು ಸರ್ವಿಸ್ ಗೆ ಕಂಪಲ್ಸರಿ ಆಗಿ ನೀವು RCM ಒಳಗ ಜಿಎಸ್ಟಿ ಅನ್ನ ಪೇಮೆಂಟ್ ಮಾಡಬೇಕಾಗುತ್ತೆ. ಜಿಎಸ್ಟಿ ಒಳಗ ಎರಡು ರೀತಿಯೊಳಗೆ ನಾವು ಟ್ಯಾಕ್ಸ್ ಅನ್ನ ಪೇಮೆಂಟ್ ಮಾಡಬೇಕಾಗುತ್ತೆ. ಒಂದು FCM ಮತ್ತೊಂದು RCM. FCM ಅಂತ ಹೇಳಿದ್ರೆ ಫಾರ್ವರ್ಡ್ ಚಾರ್ಜ್ ಮೆಕ್ಯಾನಿಸಮ್. ಇದ್ರೊಳಗ ನಾವು ಗೂಡ್ಸ್ ಮತ್ತು ಸರ್ವಿಸ್ ಅನ್ನ ಸಪ್ಲೈ ಮಾಡಿದಾಗ ಬಯರ್ ಕಡೆಯಿಂದ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಡಿಪಾರ್ಟ್ಮೆಂಟ್ ಗೆ ಪೇಮೆಂಟ್ ಮಾಡಬೇಕಾಗುತ್ತೆ. ಇನ್ನೊಂದು RCM ಅಂತ ಹೇಳಿ ಇದಕ್ಕೆ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ಅಂತ ಹೇಳ್ತಾರ. ಇದ್ರೊಳಗ ಕೆಲವೊಂದು ನೋಟಿಫೈಡ್ ಗೂಡ್ಸ್ ಮತ್ತು ಸರ್ವಿಸ್ ಅನ್ನ ನಾವು ಪರ್ಚೇಸ್ ಮಾಡಿದಾಗ ಅದಕ್ಕೆ ನಾವು ಜಿಎಸ್ಟಿ ಅನ್ನ ಡಿಪಾರ್ಟ್ಮೆಂಟ್ ಗೆ ಪೇಮೆಂಟ್ ಮಾಡಬೇಕಾಗುತ್ತೆ. ಈ ಒಂದು ರೆಂಟ್ ಮೇಲೆ RCM ಪೇಮೆಂಟ್ ಮಾಡೋದನ್ನ ಬಹಳ ಮಂದಿ ಇಗ್ನೋರ್ ಮಾಡ್ತಾರ. ಇದು ಅಕ್ಟೋಬರ್ 2024 ಲಿಂದ ಅಪ್ಲಿಕೇಬಲ್ ಆಗೈತಿ. ಈ ಒಂದು RCM ಪೇಮೆಂಟ್ ಮಾಡೋದ್ರಿಂದ ಆ ಒಂದು RCM ನಿಮಗೆ ಇನ್ಪುಟ್ ಸಿಗುತ್ತೆ. ಅದರ್ವೈಸ್ ಡಿಪಾರ್ಟ್ಮೆಂಟ್ ನವರು ನೋಟಿಸ್ ಕೊಟ್ಟು ನಿಮ್ ಕಡೆಯಿಂದ ವಿತ್ ಇಂಟ್ರೆಸ್ಟ್ ಪೆನಾಲ್ಟಿ ಕನೆಕ್ಟ್ ಮಾಡಿದ್ರ ಇದಕ್ಕೆ ನಿಮ್ಗೆ ಯಾವುದೇ ರೀತಿ ಇನ್ಪುಟ್ ಸಿಗಲ್ಲ. ಹೀಗಾಗಿ ನಿಮ್ದು ಟ್ಯಾಕ್ಸ್ ಕಳ್ಕೊಂತೀರಿ, ಇಂಟ್ರೆಸ್ಟ್ ಪೇಮೆಂಟ್ ಮಾಡ್ತೀರಿ, ಮತ್ತೆ ಪೆನಾಲ್ಟಿನೂ ಪೇಮೆಂಟ್ ಮಾಡ್ತೀರಿ. ಅದಕ್ಕೋಸ್ಕರ ಈ ಒಂದು ಕಂಪ್ಲೈನ್ಸ್ ಅನ್ನ ಇವತ್ತಿನಿಂದ ಫಾಲೋ ಮಾಡ್ರಿ. ರೆಂಟ್ ಮೇಲೆ RCM ಪೇಮೆಂಟ್ ಮಾಡೋದಂದ್ರೆ ಇಫ್ ನೀವು ರಿಜಿಸ್ಟರ್ಡ್ ಆಗಿದ್ದು ಅನ್ರಿಜಿಸ್ಟರ್ಡ್ ಪರ್ಸನ್ ಕಡೆಯಿಂದ ಪ್ರಾಪರ್ಟಿನ ರೆಂಟ್ ಮೇಲೆ ತಗೊಂಡಿದ್ರ ಇದಕ್ಕೆ RCM ನೀವು ತುಂಬಬೇಕಾಗತ್ತೆ. ಇನ್ ಕೇಸ್ ನೀವು ರಿಜಿಸ್ಟರ್ಡ್ ಪರ್ಸನ್ ಕಡೆ ಪ್ರಾಪರ್ಟಿನ ರೆಂಟ್ ಮೇಲೆ ತಗೊಂಡಿದ್ರ ಅವರು ವಿತ್ ಜಿಎಸ್ಟಿ ನಿಮ್ ಕಡೆಯಿಂದ ಕಲೆಕ್ಟ್ ಮಾಡ್ಕೊಂಡು ಡಿಪಾರ್ಟ್ಮೆಂಟ್ ತುಂಬ್ತಾರ. ಇಲ್ಲಿ RCM ಅಪ್ಲಿಕೇಬಲ್ ಆಗಲ್ಲ. ಇನ್ ಕೇಸ್ ಇಬ್ರು ಅನ್ರಿಜಿಸ್ಟರ್ಡ್ ಇದ್ರೆ RCM ಅಂತ ಪ್ರಶ್ನೆ ಬರಲ್ಲ. ಅದು ಕಮರ್ಷಿಯಲ್ ಪ್ರಾಪರ್ಟಿ ಇರ್ಲಿ, ರೆಸಿಡೆನ್ಸಿಯಲ್ ಪ್ರಾಪರ್ಟಿ ಇರ್ಲಿ, ಆ ಒಂದು ಪ್ರಾಪರ್ಟಿ ಮೇಲೆ ನೀವು ರಿಜಿಸ್ಟ್ರೇಷನ್ ತಗೊಂಡಿದ್ರ ಕಂಪಲ್ಸರಿ ಆಗಿ RCM ಪೇಮೆಂಟ್ ಮಾಡಬೇಕಾಗತ್ತೆ. ಮತ್ತೆ ರೆಸಿಡೆನ್ಸಿಯಲ್ ಪ್ರಾಪರ್ಟಿ ಇತ್ತು, ನೀವು ರೆಸಿಡೆನ್ಸ್ ಪರ್ಪಸ್ ಯೂಸ್ ಮಾಡ್ತಿದ್ರ ಯಾವುದೇ ರೀತಿ RCM ಅಪ್ಲಿಕೇಬಲ್ ಆಗಲ್ಲ. ಈ RCM ಮತ್ತು FCM ಕನ್ಫ್ಯೂಷನ್ ಬಹಳ ಐತೆ ಅಂತ ಹೇಳಿದ್ರೆ ನನಗ ಕಮೆಂಟ್ ಮುಖಾಂತರ GST ಅಂತ ಕೇಳ್ರಿ, ನಿಮಗೆ ಡಿಟೇಲ್ ವರ್ಕ್ಶೀಟ್ ಅನ್ನ ಕಳಿಸ್ಕೊಡ್ತೀನಂತ. ಇಂಥ ಒಂದು ಇಂಟ್ರೆಸ್ಟಿಂಗ್ ಮತ್ತು ಯೂಸ್ಫುಲ್ ವಿಡಿಯೋಗಾಗಿ ನನ್ನ ಪೇಜ್ ಅನ್ನು ಫಾಲೋ ಮಾಡ್ರಿ. ಎಲ್ಲರಿಗೂ ಧನ್ಯವಾದಗಳು.